ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ. ನೀವೇನಾದರೂ ಗಲ್ಫಲ್ಲಿ ವಿಸಿಟ್ ವೀಸಾ ಮೇಲೆ ಬರ್ತಿದ್ದೀರಾ, ಅಂದರೆ ದುಬೈ, ಕುವೈತ್, ಕತಾರ್ ಕಡೆ ಏನಾದರೂ ವಿಸಿಟ್ ವೀಸಾ ಮೇಲೆ ಬರ್ತೀರಾ, ಇಲ್ಲ ವರ್ಕ್ ವೀಸಾ ಮೇಲೆ ಬರ್ತಿದ್ದೀರಾ, ಅಂದರೆ ನೀವೆಲ್ಲಾದರೂ ಕೆಲಸಕ್ಕೆ ಬರ್ತೀರಾ ಅಂತ ಹೇಳಿದ್ರೆ ನಿಮಗೆ ಹೆಲ್ತ್ ಇನ್ಶೂರೆನ್ಸು ಖಂಡಿತ ಇರುತ್ತೆ, ಇರಲೇಬೇಕು ಕೂಡ. ನೀವು ಯಾವುದೇ ಒಂದು ಕಂಪ್ನಿಗೆ ಕೆಲಸಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ಆ ಕಂಪ್ನಿಯಿಂದ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ನ ಪ್ರೊವೈಡ್ ಮಾಡಲೇಬೇಕು. ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೀವು ಯಾವುದೇ ಜಾಬ್ಗೆ ಸೇರ್ಕೋತೀರಾ ಅಂತ ಹೇಳಿದ್ರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಜಾಬಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಕೂಡ ಒಂದು ಬೆನಿಫಿಟು, ಅದನ್ನು ನೀವು ತಗೊಳ್ಳೇಬೇಕು. ನೀವು ಕೇಳ್ಬೋದು, ಯಾಕೆ ಇಲ್ಲಿ ಕಂಪಲ್ಸರಿ, ಯಾಕೆ ಎಲ್ರಿಗೂ ಹೆಲ್ತ್ ಇನ್ಶೂರೆನ್ಸ್ ಬೇಕು ಅಂತ. ಹೌದು, ಅದು ಕಂಪಲ್ಸರಿ ಕೂಡ. ಯಾಕೆ ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಒಂದು ಕನ್ಸಲ್ಟೇಷನ್ಗೆ ಹೇಗೆ 500 ರೂಪಾಯಿ ಪೇ ಮಾಡ್ತೀವೋ ಮಿನಿಮಮ್, ಇಲ್ಲೇನಾದರೂ ನೀವು ಆ ಥರ ಒಂದು ಕನ್ಸಲ್ಟೇಷನ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಚಿಕ್ಕದಾಗಿ ನೆಗಡಿ ಕಮ್ಮಿ ಆಯಿತು, ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ 2,000-3,000 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಒಂದು ಟ್ಯಾಬ್ಲೆಟ್ ತೊಗೋತೀವಿ ಅಂತ ಹೇಳಿದ್ರೆ ನಿಮ್ಗೆ 200-300 ರೂಪಾಯಿ ಆಗುತ್ತೆ. ಅದಕ್ಕೆ ಇದನ್ನೆಲ್ಲ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ನೀವು ಹೆಲ್ತ್ ಇನ್ಶೂರೆನ್ಸ್ನ ತೊಗೊಳ್ಳೇಬೇಕು. ಇದನ್ನು ನಿಮ್ಮ ಕಂಪ್ನಿಯವರು ಪ್ರೊವೈಡ್ ಮಾಡಲೇಬೇಕು. ಇಲ್ಲ ನಾವು ಸೌದಿ, ದುಬೈ, ಕುವೈತ್, ಕತಾರಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ನಾವು ಯಾವ ಥರ ಬೆನಿಫಿಟ್ ತೊಗೋಬೋದು ಅಂತ ಹೇಳಿದ್ರೆ ಎಲ್ಲ ಥರದ್ದು ಬೆನಿಫಿಟು ನೀವು ತೊಗೋಬೋದು. ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಆಯಿತು, ಕೆಮ್ಮು ಆಯಿತು, ನೆಗಡಿ ಆಯಿತು, ಇನ್ನು ಬೇರೆ ಬೇರೆ ಥರದ್ದು ಏನೇ ತೊಂದರೆ ಆದರೂ ಕೂಡ ನೀವು ಹೆಲ್ತ್ ಇನ್ಶೂರೆನ್ಸ್ನ ನೀವು ಬೆನಿಫಿಟಾಗಿ ತೊಗೋಬೋದು. ನೀವು ಏನಿಲ್ಲ, ನಿಮ್ಮ ಹತ್ರ ಇಕಾಮ ಕಾರ್ಡ್ ಇರಬೇಕು. ಇಕಾಮ ಕಾರ್ಡು ನೀವು ಕೂಡ ಸ್ವಂತವಾಗಿ ಚೆಕ್ ಮಾಡ್ಕೋಬೋದು. ನೀವು ಇಕಾಮ ನಂಬರ್ ಹಾಕ್ಬಿಟ್ರೆ ಸಾಕು, ನಿಮ್ಮದು ಡೀಟೇಲ್ ಬರುತ್ತೆ. ನೀವು ಯಾವ ಥರ, ಯಾವ ಕೆಟಗರಿಲಿ ಇನ್ಶೂರೆನ್ಸ್ ಮಾಡಿಸಿದ್ದೀರಾ, ನಿಮ್ದು ಯಾವ ಗ್ರೇಡಲ್ಲಿದೆ, ಇದೆಲ್ಲ ಕೂಡ ಇನ್ಶೂರೆನ್ಸ್ ಡೀಟೇಲ್ ಇರುತ್ತೆ. ಅದು ಎಕ್ಸ್ಪೈರಿ ಡೇಟ್ ಯಾವುದಿದೆ, ಇನ್ನು ಎಷ್ಟು ದಿನ ಎಕ್ಸ್ಪೈರಿ ಇದೆ, ಅಷ್ಟರೊಳಗಡೆ ನೀವು ಕೂಡ ಅದನ್ನ ಬೆನಿಫಿಟ್ ತಗೋಬೋದು. ಇಲ್ಲಿ ಎಕ್ಸಾಂಪಲ್ಗೆ ನಾನು ತೋರಿಸ್ತೀನಿ. ಇದೇ ಥರ ನಾವು ನಮ್ಮ ಡೀಟೇಲ್ನ ಚೆಕ್ ಮಾಡ್ಕೋಬೋದು, ನಮ್ಮ ಇನ್ಶೂರೆನ್ಸ್ ಡೀಟೇಲ್ನ. ಇದ್ರ ಬಗ್ಗೆ ನೀವು ತಿಳ್ಕೊಬೇಕಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ಕೌನ್ಸಿಲ್ ಆಫ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಚೆಕ್ ಮಾಡಿದ್ರೆ, ಇಲ್ಲಾಂದರೆ ಚೆಕ್ ಹೆಲ್ತ್ ಇನ್ಶೂರೆನ್ಸ್ ಇನ್ KSC ಅಂತ ಟೈಪ್ ಮಾಡಿದ್ರೆ ನೀವು ಇದರಲ್ಲಿ ನೋಡಿ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ವೆಬ್ಸೈಟು ಕರೆಕ್ಟಾಗಿರೋ ವೆಬ್ಸೈಟು ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಇನ್ಫಾರ್ಮೇಷನ್ ಎನ್ಕ್ವೈರಿ ಅಂತ ಹೇಳ್ಬಿಟ್ಟು ಓಪನ್ ಆಗುತ್ತೆ. ಅದರಲ್ಲಿ ನೋಡಿ ಇಲ್ಲಿ CHI government.in ಅಂತ ಇದೆ. ಇದರೊಳಗಡೆ ನೀವು ಏನಾದರೂ ಹೋಗಿ ನೋಡಿ, ಇದರಲ್ಲಿ ವಿಸಿಟ್ ವೀಸಾ ಮೇಲೆ ಬಂದಿದ್ದರೆ ವಿಸಿಟ್ ವೀಸಾ, ಹಜ್ ವೀಸಾ, ಈ ಥರದ್ದು ಏನಾದರೂ ನೀವು ಚೆಕ್ ಮಾಡಬೇಕಂತ ಹೇಳಿದ್ರು ಕೂಡ ಇದೇ ಥರ ಈಸಿ. ಇದರಲ್ಲಿ ಬೇಕಾಗಿರೋದು ನಿಮ್ಮ ಪಾಸ್ಪೋರ್ಟ್ ನಂಬರು, ಇಲ್ಲಾಂದರೆ ಬಾರ್ಡ್ ನಂಬರ್ ಅಂತ ಇರುತ್ತೆ, ಇಲ್ಲ ವಿಸಿಟ್ ನಂಬರ್ ಆದರೂ ಹಾಕ್ಬಿಟ್ಟು ನೀವು ಚೆಕ್ ಮಾಡ್ಕೋಬೋದು. ನೀವು ಅದರ ಸ್ಟೇಟಸ್ ಯಾವ ಥರ ಇದೆ, ನಿಮ್ಮದು ಇನ್ಶೂರೆನ್ಸು ಯಾವ ಕ್ಯಾಟಗರಿಲಿ ಬರುತ್ತೆ. ಇದರಲ್ಲಿ A-B-C ಅಂತೆಲ್ಲ ಬರುತ್ತೆ. A ಅಂದರೆ ಗೊತ್ತಲ್ವ ನಿಮಗೆ, ಹೈ ಎಂಡ್ ಕ್ಯಾಟಗರಿ. ಇದರಲ್ಲಿ ಎಲ್ಲ ಥರದ್ದು ಟ್ರೀಟ್ಮೆಂಟು ಕವರ್ ಆಗುತ್ತೆ. B-C ಸ್ವಲ್ಪ ಕಡಿಮೆ. ಇದನ್ನು ನೀವು ಚೆಕ್ ಮಾಡ್ಕೋಬೋದು. ಹಾಗೆ ನೀವು ಇಲ್ಲಿ ವರ್ಕರ್ ಆಗಿದ್ದರೂ ಕೂಡ ನೀವು ಇಲ್ಲಿ ವರ್ಕರ್ ವೀಸಾದು ಇಕಾಮ ನಂಬರ್ ಹಾಕಿದ್ರೆ ಕೂಡ ನಿಮ್ಮದು ಇಕಾಮ ನಂಬರ್ ಹಾಕ್ಬಿಟ್ಟು ಈ ಕ್ಯಾಪ್ಚಾ ನಂಬರ್ ಎಂಟರ್ ಮಾಡಿದ್ರೆ ಇನ್ನು ಎಷ್ಟು ವಿಸಿಟ್ಸ್ ಇದೆ, ಹಾಗೆ ಯಾವಾಗ ಎಕ್ಸ್ಪೈರಿ ಇದೆ, ಹಾಗೆ ಇನ್ನು ಏನೇನೆಲ್ಲ ಇದರಲ್ಲಿ ಕವರ್ ಆಗುತ್ತೆ ಅಂತೆಲ್ಲ ಡೀಟೇಲ್ ಆಗಿರುತ್ತೆ. ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ಹೋಗಿ ಇದರಲ್ಲಿ ಅಪ್ಲಿಕೇಶನ್ ಕೂಡ ಇರುತ್ತೆ. ಯೂಟ್ಯೂಬ್, ಫೇಸ್ಬುಕ್ ಎಲ್ಲ ಕಡೆ ಕೂಡ ನೀವು ಫಾಲೋ ಮಾಡ್ಬೋದು. ಅಪ್ಲಿಕೇಶನ್ ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು. ಹಾಗೆ ಕಸ್ಟಮರ್ ಕೇರ್ ಕೂಡ ಇರುತ್ತೆ. ನೀವು ಇದರಲ್ಲಿ ಏನಾದರೂ ಎನ್ಕ್ವೈರಿ ಇದ್ದರೆ ಮಾಡ್ಕೋಬೋದು ಕೂಡ. ಹಾಗೆ ಇದರಲ್ಲಿ ಇಷ್ಟು ವಿಸಿಟ್ಸ್ ಅಂತ ಇರುತ್ತೆ, ಪ್ರತಿ ವರ್ಷ ಇಲ್ಲ ಪ್ರತಿ ತಿಂಗಳು ಇಷ್ಟು ವಿಸಿಟ್ಸ್ ಅಂತ ಇರುತ್ತೆ. ಅದು ಕೂಡ ಲಿಮಿಟೇಷನ್ ಇರುತ್ತೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇದರಲ್ಲಿ ಎಕ್ಸ್ಪೈರಿ ಡೇಟ್ ಕೂಡ ಇರುತ್ತೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ನೀವು ವಿಸಿಟ್ ವೀಸಾ ಮೇಲೆ ಬಂದರೂ ಕೂಡ ನೀವು ತಗೋಬೇಕು ಇನ್ಶೂರೆನ್ಸು. ಇದರಿಂದ ನೀವು ಬೆನಿಫಿಟ್ ಕೂಡ ತೊಗೋಬೋದು. ನೀವು 20 ಡೇಸ್ ಇರ್ತೀರಾ, ಇಲ್ಲ 30 ಡೇಸ್ ಇರ್ತೀರಾ, ಇಲ್ಲ 3 ತಿಂಗಳೇ ಇರ್ತೀರಾ, ಅಷ್ಟರೊಳಗಡೆ ನಿಮ್ಗೇನು ಹುಷಾರಿಲ್ಲ, ಆಕ್ಸಿಡೆಂಟ್ ಆಯಿತು, ಮತ್ತೊಂದಾಯಿತು, ಈಗ ಚಿಕ್ಕಪುಟ್ಟ ಹಲ್ಲು ಬಂತು ಅಂದರೂ ಕೂಡ ನೀವು ಈ ಹೆಲ್ತ್ ಇನ್ಶೂರೆನ್ಸ್ನ ಬೆನಿಫಿಟ್ ತೊಗೋಬೋದು. ನೀವು ಇಲ್ಲ ವುಮೆನ್ಸ್ ಆಗಿದ್ರೆ, ಪ್ರೆಗ್ನೆಂಟ್ ಆಗಿದ್ರೆ, ಅವ್ರೇನಾದರೂ ಎಮರ್ಜೆನ್ಸಿ ಬಂತು ಅಂದರೆ, ಇಲ್ಲ ನಿಮ್ಗೆ ಯಾವ್ದಾದ್ರು ಹಾರ್ಟ್ ಡಿಸೀಸ್ ಕಂಡೀಷನ್ಸ್ ಇದ್ದರೆ, ಕಿಡ್ನಿ ಡಿಸೀಸ್ ಕಂಡೀಷನ್ಸ್ ಇದ್ದರೆ, ಎಕ್ಸಾಂಪಲು ಇಲ್ಲಿ ಕಿಡ್ನಿ ಡಿಸೀಸಲ್ಲಿ ಡಯಾಲಿಸಿಸ್ ಮಾಡಿಸ್ಬೇಕಾಗುತ್ತೆ, ಇಂಥವ್ರಿಗೆಲ್ಲ ಬೆನಿಫಿಟ್ ನೀವು ತೊಗೋಬೋದು. ಇದೆಲ್ಲ ಕೂಡ ಈ ಇನ್ಶೂರೆನ್ಸಲ್ಲಿ ಅಪ್ಲೈ ಆಗುತ್ತೆ. ಹಾಗೆ ನೀವು ವಿಸಿಟ್ ಮಾಡಿರೋ ಕನ್ಸಲ್ಟೇಷನು ವ್ಯಾಲಿಡ್ ಆಗಿರಬೇಕು. ಅಂದರೆ ರಿಜಿಸ್ಟರ್ ಡಾಕ್ಟರ್ ಹತ್ರ ಒಂದು ಹಾಸ್ಪಿಟ್ಲಲ್ಲಿ ನೀವು ಕನ್ಸಲ್ಟೇಷನ್ ಮಾಡಿದರೆ ನೀವು ಅದನ್ನು ಕೂಡ ಎಂಬರ್ಸ್ಮೆಂಟ್ ತಗೋಬೋದು. ನೀವು ಎಷ್ಟು ಪೇ ಮಾಡಿ ಖರ್ಚು ಮಾಡಿರ್ತೀರೋ ಅದನ್ನು ನೀವು ವಿಸಿಟ್ ವೀಸಾದಲ್ಲಿ ಬಂದಿದ್ರು ಕೂಡ ನೀವು ಅದನ್ನು ವಾಪಸ್ ತಗೋಬೋದು. ಈ ಥರ ಕೂಡ ಫೆಸಿಲಿಟೀಸ್ ಇರುತ್ತೆ. ಇನ್ಶೂರೆನ್ಸ್ ಇದೆಯಾ ನಿಮ್ಮ ಹತ್ರ? ಇನ್ಶೂರೆನ್ಸ್ ಇದ್ದರೆ ಅದನ್ನ ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸಿಟಿ ಒಳಗಡೆ ಯಾವುದೇ ಹಾಸ್ಪಿಟ್ಲ್ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಕೇಳ್ಕೋಬೋದು, ಇನ್ಶೂರೆನ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ನೀವು ಕೇಳಬೇಕು. ಮೊದಲು ರಿಸೆಪ್ಷನಲ್ಲಿ ಕೇಳಿಬಿಟ್ಟು ಆಮೇಲೆ ಪ್ರೊಸೀಜರ್ ಆಯಿತು, ಇಲ್ಲಾಂದರೆ ಕನ್ಸಲ್ಟೇಷನ್ ಆಯಿತು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ಹಾಸ್ಪಿಟ್ಲು ಇಲ್ಲ ಕೆಲವೊಂದು ಕ್ಲಿನಿಕ್ಗಳಲ್ಲಿ ಇನ್ಶೂರೆನ್ಸ್ ಅಪ್ಲೈ ಆಗೋದಿಲ್ಲ. ಆವಾಗ ಏನು ಮಾಡಬೇಕಾತಂದರೆ ನೀವೇ ಪೇ ಮಾಡಬೇಕಾಗುತ್ತೆ, 200-300 ರಿಯಲ್. ಈಗ ಎಕ್ಸಾಂಪಲ್ ನಾವಿಲ್ಲೆಲ್ಲ ಕೆಲಸ ಮಾಡಬೇಕಾದ್ರೆ ಕೆಲವ್ರು ಬಂದುಬಿಡ್ತಾರೆ, ಗೊತ್ತಿಲ್ಲದೆ ಕೇಳೋದಿಲ್ಲ, ಆಗ ಪ್ರೊಸೀಜರ್ ಆಗಿಬಿಡುತ್ತೆ, ಕೊನೆಗೆ ಬಿಲ್ ಇಷ್ಟ ಆಯಿತು ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಗೊತ್ತಿರೋದಿಲ್ಲ ಇನ್ಶೂರೆನ್ಸ್ ಇದೆಯಲ್ಲ ನನ್ನ ಕಡೆ ಅಂತ ಹೇಳ್ಬಿಟ್ಟು ಬಂದಿರ್ತಾರೆ. 90% ಎಲ್ಲ ಕ್ಲಿನಿಕ್ಗಳಲ್ಲಿ ಅಪ್ಲೈ ಆಗುತ್ತೆ, ಕೆಲವೊಂದು ಕ್ಲಿನಿಕ್ ಪ್ರೈವೇಟ್ ಕ್ಲಿನಿಕಲ್ಲಿ ಮಾತ್ರ ಅಪ್ಲೈ ಆಗೋದಿಲ್ಲ. ಅದನ್ನು ನೀವು ಮುಂಚೆನೇ ರಿಸೆಪ್ಷನಲ್ಲಿ ಕೇಳ್ಕೊಳ್ಳಿ, ಆಮೇಲೆ ನೀವು ಪ್ರೊಸೀಜರ್ ಆಯಿತು ಮತ್ತೊಂದಾಯಿತು ಮುಂದುವರಿಸಿ. ಇಲ್ಲಾಂದರೆ ನೋಡಿ ನೀವೇ ಕೈಯಿಂದ ಪೇ ಮಾಡಬೇಕಾಗುತ್ತೆ. ಇದು ನಿಮಗೆ ಗೊತ್ತಿರಬೇಕಾದಂಥ ವಿಷಯ. ನೀವು ಯಾರಾದರೂ ಸೌದಿ ಅರೇಬಿಯಾ, ಇಲ್ಲ ಕುವೈತ್, ಕತಾರ್ ಇಂಥ ಕಡೆ, ದುಬೈಲಿ ಎಲ್ಲಾದರೂ ಕೆಲಸ ಮಾಡ್ತೀರಾ ಅಂದರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಈ ಇನ್ಶೂರೆನ್ಸಲ್ಲಿ ಏನೆಲ್ಲ ಕವರ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಟ್ಯಾಬ್ಲೆಟು, ಎಕ್ಸಾಂಪಲ್ಗೆ ಆಂಟಿಬಯೋಟಿಕ್ಸು, ಪೈನ್ ಕಿಲ್ಲರ್ಸು,
ಈ ಥರದ್ದೆಲ್ಲ ಕೂಡ ಕವರ್ ಆಗುತ್ತೆ. ನೀವು ಶುಗರ್ ಟ್ಯಾಬ್ಲೆಟ್ಸ್ ಏನಾದ್ರು ತಗೋತಿದ್ರೆ, ನೀವು ಹಾರ್ಟ್ ಪೇಷಂಟ್ ಆಗಿದ್ರೆ, BP ಪೇಷಂಟ್ ಆಗಿದ್ರೆ, ಇದನ್ನೆಲ್ಲ ಕೂಡ ನೀವು ತಗೋಬೋದು. ಇದನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಕಂಪ್ನಿಯಿಂದ ನಿಮಗೆ ಎಂಪ್ಲಾಯ್ ಸರ್ಟಿಫಿಕೇಟ್ ಮಾಡಿಕೊಡ್ತಾರೆ. ಎಂಪ್ಲಾಯ್ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾದ್ರೆ ನೀವು ಇದನ್ನು ಮೆನ್ಷನ್ ಮಾಡಬೇಕು. ಹೌದು, ನನಗೆ ಈ ಥರ BP ಇದೆ, ಶುಗರ್ ಇದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿಸಿದ್ರೆ ನೀವು ಇನ್ಶೂರೆನ್ಸಲ್ಲಿ ಇದೆಲ್ಲ ಕವರ್ ಆಗೋ ಥರ ಮಾಡಿಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ನೀವು ಇದನ್ನೆಲ್ಲ ಹೈಡ್ ಮಾಡಿದ್ರೆ, ಇದನ್ನು ನಿಮಗೆ ಇನ್ಶೂರೆನ್ಸ್ ತೊಗೊಳಕ್ಕೆ ಹೋದಾಗ, ಇಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಷನ್ಗೆ ಹೋದಾಗ, ಇಲ್ಲ ನಿಮ್ಗೇನೋ ಒಂದು ಟ್ಯಾಬ್ಲೆಟ್ ಬೇಕಾಗುತ್ತೆ ತಗೋಬೇಕು ಅಂತ ಹೋದಾಗ ಇದು ಅಪ್ಲೈ ಆಗೋದಿಲ್ಲ. ಅದಕ್ಕೆ ನೀವೇನು ಮಾಡ್ಬೇಕಂತ ಹೇಳಿದ್ರೆ, ನೀವು ಯಾವುದೇ ಒಂದು ಕಂಪ್ನಿಗೆ ಸೇರ್ಕೊಳೋದಕ್ಕೂ ಮುಂಚೆ ಈ ಡೀಟೇಲ್ಸ್ನೆಲ್ಲ ಹೇಳಬೇಕು. ಆ ಇನ್ಶೂರೆನ್ಸಲ್ಲಿ ಮೆನ್ಷನ್ ಮಾಡಿಸ್ಬೇಕು. ಹೌದು, ನನಗೆ BP ಇದೆ, ಹೌದು ನನಗೆ ಶುಗರ್ ಇದೆ, ಅದನ್ನು ಮೆನ್ಷನ್ ಮಾಡಿಸಿದ್ರೆ ನಿಮಗೆ ಪ್ರತಿ ತಿಂಗಳು ಆರಾಮಾಗಿ ಫ್ರೀಯಾಗಿ ಎಸ್ಪೆಷಲಿ ಫ್ರೀಯಾಗಿ ನೀವು ತಗೋಬೋದು ಮೆಡಿಸಿನ್ಸ್ ಎಲ್ಲ. ಇದರಲ್ಲಿ ಎಲ್ಲ ಮೆಡಿಸಿನ್ಸು, ಎಲ್ಲ ಪ್ರೊಸೀಜರ್ಸು ಇನ್ಕ್ಲೂಡ್ ಆಗಿರೋದಿಲ್ಲ. ಇದರಲ್ಲಿ ಕೆಲವೊಂದು ಪ್ರೊಸೀಜರ್ಸು ಇನ್ಕ್ಲೂಡ್ ಆಗುತ್ತೆ, ಕೆಲವೊಂದು ಪ್ರೊಸೀಜರ್ಸು ಇನ್ಕ್ಲೂಡ್ ಆಗಿರೋದಿಲ್ಲ. ಹಾಗೆ ಮೆಡಿಸಿನ್ಸ್ ಕೂಡ ಕೆಲವೊಂದು ಕನ್ಸ್ಯೂಮೇಬಲ್ಸ್ ಎಲ್ಲ ಅಂತ ಬರುತ್ತೆ. ಇನ್ನು ಕೆಲವು ಮೆಡಿಸಿನ್ಸು, ಎಕ್ಸಾಂಪಲ್ಗೆ ವೈಟಮಿನ್ಸು, ಈ ಥರದ್ದೆಲ್ಲ ಇನ್ಕ್ಲೂಡ್ ಆಗೋದಿಲ್ಲ. ಅದನ್ನೆಲ್ಲ ನೀವು ಸಪ್ರೇಟ್ ಪೇ ಮಾಡಬೇಕಾಗುತ್ತೆ. ನೀವು ಬಿಲ್ ಮಾಡಿಸೋದಕ್ಕೂ ಮುಂಚೆ ನೀವು ಕೇಳಬೇಕು ಯಾವ್ದು ಇನ್ಶೂರೆನ್ಸು ಅಂಡರಲ್ಲಿ ಬರುತ್ತೆ, ಯಾವ್ದು ಬರೋದಿಲ್ಲ ಅಂತ ಹೇಳ್ಬಿಟ್ಟು. ನೀವು ಹೋಗಿರೋ ಕ್ಲಿನಿಕಲ್ಲಿ ಕೇಳಿದ್ರೆ, ಫಾರ್ಮಸಿಲಿ ಕೇಳಿದ್ರೆ ಹೇಳ್ತಾರೆ. ನೀವೇನಾದರೂ ದುಬೈ, ಕುವೈತ್, ಕತಾರ್ ಈ ಥರ ಗಲ್ಫ್ ಕಂಟ್ರೀಸಲ್ಲಿ ಕೆಲಸ ಮಾಡ್ತಾಯಿದ್ರೆ ಈ ಹೆಲ್ತ್ ಇನ್ಶೂರೆನ್ಸ್ನ ಬೆನಿಫಿಟ್ನ ನೀವು ಕೂಡ ತಗೊಳ್ಳಿ. ಇದರಿಂದ ಸುಮಾರು ಬೆನಿಫಿಟ್ಸ್ ಇದೆ. ನೀವು ಹಾಸ್ಪಿಟಲ್ ಅಡ್ಮಿಷನ್ ಕೂಡ ಮಾಡಿಸ್ಕೋಬೋದು. ವಾರ 15 ದಿನ ಈ ಥರ ನಿಮ್ಮ ಕಂಡೀಷನ್ ಮೇಲೆ ಅಡ್ಮಿಷನ್ ಕೂಡ ನೀವು ಆಗ್ಬೋದು ಹಾಸ್ಪಿಟ್ಲಲ್ಲಿ. ಅದಕ್ಕೆ ಯಾವುದೇ ಚಾರ್ಜಸ್ ನೀವು ಪೇ ಮಾಡೋ ಥರ ಇರೋಲ್ಲ. ಮಿನಿಮಮ್ ಚಾರ್ಜಸ್ ಪೇ ಮಾಡಬೇಕಾಗುತ್ತೆ. ಅದೆಲ್ಲ ನಿಮ್ಮ ಕಂಪ್ನಿ ಕಡೆಯಿಂದನೂ ಕೂಡ ನೋಡ್ಕೋತಾರೆ ಕೆಲವು ಕಡೆ. ಅದ್ರ ಬಗ್ಗೆನೂ ತಿಳ್ಕೊಳ್ಳಿ. ಈ ಗಲ್ಫ್ ಕಂಟ್ರೀಸಲ್ಲಿ ಎಲ್ಲ ಕಂಪ್ನೀಸು ಕೂಡ ಪ್ರತಿ ಎಂಪ್ಲಾಯ್ಗೆ ಪ್ರೊವೈಡ್ ಮಾಡಲೇಬೇಕು, ಮಾಡ್ತಾರೆ ಕೂಡ. ಇದ್ರ ಬಗ್ಗೆ ನಿಮಗೆ ಗೊತ್ತಿರಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ತಿಳ್ಕೊತೀನಿ. ನೀವೇನಾದರೂ ದುಬೈ, ಕುವೈತ್, ಕತಾರ್ ಈ ಥರ ಗಲ್ಫ್ ಕಂಟ್ರೀಸಲ್ಲಿ ಕೆಲಸ ಮಾಡ್ತಾಯಿದ್ರೆ ಈ ಹೆಲ್ತ್ ಇನ್ಶೂರೆನ್ಸ್ನ ಬೆನಿಫಿಟ್ನ ನೀವು ಕೂಡ ತಗೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಚಾರ್ಜಸ್ ಇರೋದಿಲ್ಲ, ಫ್ರೀ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಟೇಕ್ ಕೇರ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಕ್ಲಿಯರ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ.